ಇದೆಲ್ಲದರ ನಡುವೆ ಇವತ್ತೊಂದು ಅನಾಹುತ ಆಗ್ಬಿಡ್ತು. ತುಮಕೂರಿನಲ್ಲಿ SIR ಕರ್ತವ್ಯಕ್ಕೆ ತೆರಳುತ್ತಾ ಇದ್ದಾಗ ಅಪಘಾತಕ್ಕೀಡಾಗಿದ್ದಂಥ ಗ್ರಾಮ ಆಡಳಿತಾಧಿಕಾರಿ ಭುವನ ಅವರು ಕೊನೆ ಉಸಿರೆಳೆದಿದ್ದಾರೆ. ಬೆಳಗ್ಗೆ ಗೂಳೂರು ಬಳಿ ಭುವನ ಅವರ ದ್ವಿಚಕ್ರ ವಾಹನಕ್ಕೆ ಲಾರಿಯೊಂದು ಡಿಕ್ಕಿ ಹೊಡೆದಿತ್ತು. ಭುವನ ಗಂಭೀರವಾಗಿ ಗಾಯಗೊಂಡಿದ್ರು. ಚಿಕಿತ್ಸೆ ಫಲಿಸದೆ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತಕ್ಕೆ ಕಾರಣವಾದ ಲಾರಿ ಚಾಲಕ ಮುರುಗನ್ನನ್ನು ಈಗ ಬಂಧಿಸಲಾಗಿದೆ. ಇನ್ನು ಮೃತ ಭುವನ ಕುಟುಂಬದವರು ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. SIR ಬಳಿಕ ಅಧಿಕಾರಿಗಳು ಭುವನ ಅವರಿಗೆ ಬಹಳ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ರು. ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಬರಬೇಕು, ಜಿಲ್ಲೆಗೆ ಅವಾರ್ಡ್ ಬರುತ್ತೆ ಅಂತೆಲ್ಲ ಒತ್ತಡ ಹಾಕ್ತಾ ಇದ್ರು. ಈಗ ಇವರು ಜೀವವನ್ನೇ ತೆಗೆದುಬಿಟ್ರು ಅಂತ ಕಣ್ಣೀರು ಹಾಕಿದ್ರು. ಕಂದಾಯ ಇಲಾಖೆ ಸಿಬ್ಬಂದಿ ಕೂಡ ಇದ್ರ ವಿರುದ್ಧ ಪ್ರತಿಭಟಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಪ್ರತಿಭಟನೆ ತೀವ್ರಗೊಂಡಿದ್ದು ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾಸ್ಪತ್ರೆಯವರೆಗೂ ಪಾದಯಾತ್ರೆ ಕೂಡ ನಡೆಸಲಾಗ್ತಾ ಇದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ಶಾಸಕರು ಹಾಗೆ JDSನ ಶಾಸಕರುಗಳೆಲ್ಲ ಸೇರಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ದೂರವಾಣಿ ಕರೆ ಮಾಡಿ ಪ್ರತಿಭಟನಾ ನಿರತ VAOಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. CS ಜೊತೆಗೆ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇದೆ ಹಿಂಸೆ. 6 ಗಂಟೆಗೆ ಡ್ಯೂಟಿಗೆ ಬರಬೇಕಾಗಿತ್ತು. ಹಬ್ಬ ಹರಿದಿನ ಒಂದು ಗೌರ್ಮೆಂಟ್ ರಾಜ್ಯದಲ್ಲೂ ಡ್ಯೂಟಿ ಮಾಡಬೇಕಾಗಿತ್ತು. ರಾತ್ರಿ 10 ಗಂಟೆ ಆದರೂ ಮೀಟಿಂಗ್. ನನಗೆ ಡಿಸ್ಟ್ರಿಕ್ಟಲ್ಲಿ ಅವಾರ್ಡ್ ಬರುತ್ತೆ, ನಾವು ಫಸ್ಟ್ ಇರಬೇಕು, ಇವ್ರು ಮಾಡ್ತಿರ್ಲಿಲ್ಲ. ಆ VAಗಳು ಸಾಯ್ಬೇಕಾಗಿತ್ತು. ಅಯ್ಯೋ, ಜೀವನೇ ತೆಗೆದುಬಿಟ್ರಿ ಇವತ್ತು. ಅಯ್ಯೋ, ಯಾರೋಣನೋ ಸರ್, ಜೀವನೇ ತಿಂದುಬಿಟ್ರೆ ಅವಳ್ದು ಇವತ್ತು. 6 ಗಂಟೆಗೆ ಏನಕ್ಕೆ ಬರಬೇಕಾಗಿತ್ತು ಡ್ಯೂಟಿಗೆ? 10 ಗಂಟೆಗೆ ಇದ್ದಿದ್ದು ಡ್ಯೂಟಿ.